ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಬ್ರಹಾಮನ ದೇವರ ನಿನ್ನಕ್ಕೆ ಆರಾಧನೆ, ಇಸಾಕನ ದೇವರ ನಿಮಗೆ ಆರಾಧನೆ, ಯಾಕೋಬಿನ ದೇವರ ನಿನಗೆ, ಯಾಕೋಬಿನ ದೇವರ ನಿನಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಪ್ರಿಯರೇ, ನಾವು ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ರಲ್ಲಿ ನಾವು ನೋಡುವ ಹಾಗೆ, ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ, ಸಡಿಲ ಮಾಡ್ತಾನೆ. ಪ್ರಿಯರೇ, ಎಲ್ಲ ಮಾರ್ಗಗಳು, ನಿನ್ನ ಬದುಕಿನಲ್ಲಿ ನೀನು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಗಳು, ಅವೆಲ್ಲವನ್ನು ಕರ್ತನಿಗೆ ಒಪ್ಪಿಸಿಬಿಡು. ಆ ಮಾರ್ಗಗಳಲ್ಲಿ ಕರ್ತನೊಟ್ಟಿಗೆ ಇಜ್ಜೋಡಾಗಿರು, ಕರ್ತನೊಟ್ಟಿಗೆ ಒಂದಾಗಿರು, ಕರ್ತನೊಟ್ಟಿಗೆ ಪ್ರಾರ್ಥಿಸು, ಕರ್ತನನ್ನು ಕೇಳಿಕೋ. ಸರಳವಾಗಿ ಹೇಳುವುದಾದರೆ, ಒಬ್ಬ ತಂದೆ ಮಗನೊಟ್ಟಿಗೆ ಮಾತನಾಡುವ ಹಾಗೆ, ಒಬ್ಬ ಮಗಳು ತಾಯಿಯೊಟ್ಟಿಗೆ ಮಾತನಾಡುವ ಹಾಗೆ ಕರ್ತನಿಗೆ ಕೇಳು. ಅಪ್ಪ, ಈ ಕಾರ್ಯದಲ್ಲಿ ನಾನು ಮುಂದೆ ಹೆಜ್ಜೆ ಇಡಬೇಕೋ ಬೇಡವೋ, ನನ್ನೊಟ್ಟಿಗೆ ಮಾತನಾಡು. ಯೇಸುವೇ, ಈ ಕಾರ್ಯವನ್ನು ನಿಮ್ಮ ಪಾದದಲ್ಲಿಟ್ಟಿದ್ದೇನಪ್ಪ. ಈ ಕಾರ್ಯ ಒಂದು ವೇಳೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿದ್ದರೆ ನನಗೆ ಬೇರೆ ಮಾರ್ಗಗಳನ್ನು ಪ್ರಚುರಪಡಿಸು ಎಂಬುದಾಗಿ ನಮ್ಮ ಎಲ್ಲ ಆಲೋಚನೆಗಳನ್ನು, ನಮ್ಮ ಎಲ್ಲ ಸಮಸ್ಯೆಗಳನ್ನು, ನಮ್ಮ ಎಲ್ಲ ಬೇಕು ಬೇಡಗಳನ್ನು ಮುಂಜಾನೆಯ ಸಮಯದಲ್ಲಿ ನೀವು ಆತನ ಪಾದದ ಸನ್ನಿಧಿಗೆ ತನ್ನಿ. ನೀವು ಆತನ ಪಾದದ ಸನ್ನಿಧಿಗೆ ತಂದಾಗ ನಡೆಯುವಂಥದ್ದೇನಪ್ಪ ಅಂತಂದರೆ, ಆತನು ಆ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ನಾವು ನೆನೆಸ್ತೇವೆ, ಇದು ಕಷ್ಟ, ನಮ್ಮ ಕೈಯಲ್ಲಾಗಲ್ಲ ಅಂತೇಳಿ. ಆದರೆ ಕರ್ತನಿಗೆ ಸಮಸ್ತವೂ ಸಾಧ್ಯ. ನಾನು ನೀವು ಆರಾಧಿಸುವಂಥ ದೇವರಿಗೆ ಸಮಸ್ತವೂ ಸಾಧ್ಯ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಹಾಗಾಗಿ ಇನ್ನು ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು. ನೀನು ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸದೆ ಆದರೆ ಆತನು ನಿನ್ನ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಎಲ್ಲ ಕ್ಷೇತ್ರಗಳು, ನಿನ್ನ ಜೀವಿತದ ಎಲ್ಲ ಕ್ಷೇತ್ರಗಳನ್ನು ನೀನು ದೇವರಿಗೆ ಒಪ್ಪಿಸಿಕೊಡಬೇಕು. ಹಣಕಾಸಿನ ವ್ಯವಹಾರಗಳು ಆಗ್ಬೋದು, ಓದಿನ ವಿಷಯಗಳಾಗ್ಬೋದು, ಕುಟುಂಬದ ಜೀವಿತದ ಎಲ್ಲ ಸಂಗತಿಗಳಾಗ್ಬೋದು, ಮಕ್ಕಳ ಭವಿಷ್ಯ ಆಗ್ಬೋದು, ಅಥವಾ ಉದ್ಯೋಗ ಆಗ್ಬೋದು. ಇವನ್ಯಾವನ್ನು ನೀನು ನಿಯಂತ್ರಣ ಇಟ್ಟುಕೊಳ್ಳಬೇಡ, ಆತನಿಗೆ ಒಪ್ಪಿಸಿಬಿಡು. ಆತನಿಗೆ ಒಪ್ಪಿಸಿಕೊಟ್ಟಾಗ ನಿನಗೆ ಕರ್ತನು ನಿನಗೆ ಮಾರ್ಗದರ್ಶನ ಮಾಡ್ತಾನೆ, ನಿನ್ನನ್ನು ಆಶೀರ್ವದಿಸ್ತಾನೆ, ನಿನ್ನನ್ನು ಗೌರವಿಸ್ತಾನೆ, ನಿನ್ನನ್ನು ಘನಪಡಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ವಿಶೇಷವಾಗಿ ಸ್ವಾಮಿ, ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸ್ತೇನೆ. ಸಣ್ಣ ಸಣ್ಣ ಮಕ್ಕಳಿಗೆ ದೇವರೇ ಅವರ ಜ್ಞಾನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ರಿಯೆ ಮಾಡಿ ಸ್ವಾಮಿ. ಅಪ್ಪ, ಮಕ್ಕಳಿಗಾಗಿ ಬೇಡ್ತೇನೆ ಇವತ್ತು.
ಮಕ್ಕಳಿಗೊಂದು ವಿಶೇಷ ಜ್ಞಾನ ಕೊಡು. ಅವರು ಓದಿದ್ದು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೃಪೆ ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೇನ್. ಹಲ್ಲೆಲೂಯಾ.